ನಮ್ಮ ದಕ್ಷಿಣ ಭಾರತ ಕಂಡಂತಹ ಅತ್ಯದ್ಭುತ ರಾಜಮನೆತನಗಳಲ್ಲಿ ಇದು ಪ್ರಮುಖವಾಗಿರುವಂತಹ ರಾಜಮನೆತನ. ತನಗೆ ಸಿಗಬೇಕಾಗಿರೋ ಅಧಿಕಾರ ನ್ಯಾಯಯುತವಾಗಿ ಸಿಗದೇ ಇದ್ದಾಗ ತನ್ನ ಸ್ವಂತ ಚಿಕ್ಕಪ್ಪನನ್ನೇ ಯುದ್ಧದಲ್ಲಿ ಸೋಲಿಸಿ ಅವನ ಅಧಿಕಾರದಲ್ಲಿ ಕುತ್ಕೊಂಡು ಕರುನಾಡನ್ನು ಅಮೋಘವಾಗಿ ಆಳಿದಂತಹ ವೀರಾಗ್ರಣಿಯ ಸಾಮ್ರಾಜ್ಯ. ಅಂದರೆ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಕರುನಾಡಿನ ಚಾಲುಕ್ಯರ ಸಾಮ್ರಾಜ್ಯದ ಬಗ್ಗೆ. ನಮ್ಮ ಕರುನಾಡಿನ ಚಾಲುಕ್ಯರ ಸಾಮ್ರಾಜ್ಯದ ರಾಜಧಾನಿ ವಾತಾಪಿ. ಅಂದರೆ ನಾವಿವತ್ತಿಗೆ ಅದನ್ನು ಬದಾಮಿ ಅಂತ ಕರೀತಾ ಇದ್ದೀವಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಪ್ರತಿಯೊಬ್ಬ ಕನ್ನಡಿಗನಿಗೂ ಯಾತ್ರಿಕನ ಈ ಪಯಣಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬಂದಿದ್ದೀನಿ ದಕ್ಷಿಣ ಭಾರತನ ಅತ್ಯದ್ಭುತವಾಗಿ ಆಳಿದಂತಹ ರಾಜಮನೆತನದ ರಾಜಧಾನಿಗೆ. ಬನ್ನಿ, ಆಗಿದ್ರೆ ಆ ರಾಜಧಾನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ನಾನಿವಾಗ ಬದಾಮಿ ಗುಹಾಂತರ ದೇವಾಲಯಗಳ ಮುಂದೆ ಇದ್ದೀನಿ. ಮುಂದ್ಗಡೆ 2 ವೀಲರ್ ಮತ್ತು 4 ವೀಲರ್ ನಿಲ್ಲಿಸೋದಕ್ಕೆ ಜಾಗ ಇದೆ. ಹಾಗೆ ಎಡಗಡೆ ಟಿಕೆಟಿಂಗ್ ಕೌಂಟರ್ ಕೂಡ ಇಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಗುಹಾಂತರ ದೇವಾಲಯಕ್ಕೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಟಿಕೆಟ್ ತೊಗೊಂಡು ಆನಂತರ ಗುಹಾಂತರ ದೇವಾಲಯಕ್ಕೆ ಹೋಗಬೇಕು. ಇವಾಗ ಟಿಕೆಟ್ ತೊಗೊಂಡೆ 25 ರೂಪಾಯಿ ಇದೆ. ಭಾರತೀಯರಿಗಾದರೆ 25 ರೂಪಾಯಿ, ವಿದೇಶಿಯರಿಗಾದರೆ 300 ರೂಪಾಯಿ ಇದೆ. ನಾವೇನಾದರೂ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿಗೆ ಅಂತ ಕ್ಯಾಮ್ರಾ ತೊಗೊಂಡು ಬಂದರೆ ಅದಕ್ಕೆ ಎಕ್ಸ್ಟ್ರಾ 25 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ಬೇಕು. ನಾವು ಗುಹಾಂತರ ದೇವಾಲಯಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡ್ತಿದ್ದಾಗೆ ನಮಗೆ ಮೊದಲನೇದಾಗಿ ನೋಡೋಕೆ ಸಿಗುವಂಥದ್ದು 18 ಕೈಗಳುಳ್ಳ ನಟರಾಜನ ಶಿಲ್ಪಕಲೆ. ಈ ಒಂದು ಶಿಲ್ಪಕಲೆಯಲ್ಲಿ ವಿಶೇಷತೆ ಏನು ಅಂತಂದರೆ, ನಟರಾಜನಿಗೆ ಬಲಗಡೆ ಮತ್ತು ಎಡಗಡೆ 9 ಕೈಗಳಿರುವಂತಹ ಕಲಾಕೃತಿ. ಇಲ್ಲಿ ಬಾಲಗಣಪತಿಯನ್ನು ಕೂಡ ನಾವು ನೋಡ್ಬೋದು. ಇದರದ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಇತಿಹಾಸಕಾರರು ಹೇಳೋ ಪ್ರಕಾರ ಈ ಒಂದು ಕೆತ್ತನೆನ ಮಾಡಿರುವಂಥ ಶಿಲ್ಪಿಗೆ ನೃತ್ಯ ಕಲೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ, ಮತ್ತು ಗೊತ್ತಿರೋರಿಗೆ ಮಾತ್ರ ಇಷ್ಟೊಂದು ಅದ್ಭುತವಾಗಿ ಶಿಲ್ಪಕಲೆನ ರಚಿಸೋದಕ್ಕೆ ಸಾಧ್ಯ ಆಗಿತ್ತು ಅಂತ ಹೇಳ್ತಾರೆ ನಮ್ಮ ಇತಿಹಾಸಕಾರರು. ನಾವು ಗುಹಾಲಯದ ಒಳಗಡೆ ಬರ್ತಿದ್ದಾಗೇ ಮುಖಮಂಟಪದ ಎಡಭಾಗದಲ್ಲಿ ನಮಗೆ ಈ ಒಂದು ಕಲಾಕೃತಿ ಕಾಣುತ್ತೆ. ಈ ಒಂದು ಶಿಲ್ಪಕಲೆಯಲ್ಲಿ ಹರಿ ಮತ್ತು ಹರ ಇಬ್ಬರು ಕೂಡ ಒಂದೇ ಕೆತ್ತನೆಯಲ್ಲಿ ಇರುವಂತಹ ಶಿಲ್ಪಕಲೆ. ನಮಗೆ ಎಡಭಾಗದಲ್ಲಿ ಪಾರ್ವತಿ ದೇವಿ ಮತ್ತು ಶಿವನನ್ನು ನೋಡಿದ್ರೆ ಬಲಭಾಗದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿನ ನೋಡ್ಬೋದು. ಇವಾಗ ನೋಡ್ತಾ ಇರುವಂಥದ್ದು ಬಲಭಾಗದ ಮುಖಮಂಟಪ. ಈ ಒಂದು ಬಲಭಾಗದ ಮುಖಮಂಟಪದಲ್ಲಿ ಅರ್ಧನಾರೀಶ್ವರ ತತ್ವದ ಕತೆ ಜೊತೆಗೆ ಭೃಂಗಿ ಮಹರ್ಷಿಯ ಭಕ್ತಿಯ ಕತೆ, ಈ ಎರಡು ಕಥೆಗಳನ್ನ ಈ ಒಂದು ಕೆತ್ತನೆ ತೋರಿಸುತ್ತೆ. ಈ ಒಂದು ಕೆತ್ತನೆಯಲ್ಲಿ ಭೃಂಗಿ, ನಂದಿ, ಅರ್ಧನಾರೀಶ್ವರರು ಮತ್ತೆ ಪಾರ್ವತಿ ದೇವಿಯ ದಾಸಿ ನೋಡ್ಬೋದು. ಮುಖಮಂಟಪಗಳನ್ನು ನೋಡಿಕೊಂಡು ಹಾಗೆ ಮುಂದೆ ಹೊರದ್ರೆ ನಮಗೆ ಸಭಾಮಂಟಪದಲ್ಲಿ ನಂದಿ ವಿಗ್ರಹ ಕಾಣುತ್ತೆ. ಶಿವನ ಮುಂದೆ ಕುಳಿತಿರುವಂತಹ ನಂದಿ ವಿಗ್ರಹನ ನೋಡಿಕೊಂಡು ನಾವು ಹಾಗೆ ಮುಂದೆ ಹೊರದ್ರೆ ನಮಗೆ ಗರ್ಭಗುಡಿ ಕಾಣುತ್ತೆ. ಈ ಒಂದು ಗುಹೆಗಳಲ್ಲಿ 3 ಥರ ವಿಂಗಡಣೆ ಆಗಿದೆ. ಮೊದಲನೇದು ಮುಖಮಂಟಪ, ಎರಡನೇದಾಗಿ ಸಿಗೋದು ಸಭಾಮಂಟಪ, ನಂತರ ನಮಗೆ ಸಿಗುವಂಥದ್ದು ಗರ್ಭಗುಡಿ. ಮೊದಲನೇ ಗುಹೆ ಮುಗಿಸ್ಕೊಂಡು ಇವಾಗ ಎರಡನೇ ಗುಹೆ ನೋಡಕ್ ಹೋಗ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ 4 ಗುಹೆಗಳಿದೆ. ಮೊದಲನೇ ಗುಹೆ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಇಲ್ಲಿ ಶಿವನ ಆರಾಧನೆ ಮತ್ತೆ ಶಿವನ ಕುರಿತಾದಂತಹ ಕೆತ್ತನೆಗಳಿದಾವೆ. ಎರಡನೇ ಗುಹೆ ಮತ್ತೆ 3ನೇ ಗುಹೆ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರುವಂತಹ ಗುಹೆ. ಈ 2 ಗುಹೆಗಳು ವಿಷ್ಣುವಿಗೆ ಸಂಬಂಧಪಟ್ಟಿರುವಂತಹ ಕೆತ್ತನೆಗಳನ್ನ ಒಳಗೊಂಡಿದೆ. 4ನೇದು ಜೈನ ತೀರ್ಥಂಕರರ ಗುಹೆ. ಆ ಒಂದು ಗುಹೆಯಲ್ಲಿ ನಮ್ಗೆ ನೋಡಕ್ ಸಿಗುವಂಥದ್ದು ಜೈನ ತೀರ್ಥಂಕರರ ಕೆತ್ತನೆಗಳನ್ನ ನಾವು ನೋಡ್ಬೋದು. ಬನ್ನಿ ಎರಡನೇ ಗುಹೆಗೆ ಹೋಗೋಣ. ಗುಹೆಗೆ ಹೋಗ್ತಿದ್ದಾಗೇನೆ ನಮಗೆ ಮತ್ತೆ ಮುಖಮಂಟಪ, ಸಭಾಮಂಟಪ ಮತ್ತೆ ಗರ್ಭಗುಡಿ ಈ ರೀತಿಯಾಗಿ ಇಲ್ಲೂ ಕೂಡ ವಿಂಗಡಣೆ ಮಾಡಿದ್ದಾರೆ. ನಮಗೆ ಬಲಭಾಗದಲ್ಲಿರುವಂತಹ ಮುಖಮಂಟಪದಲ್ಲಿ
ನಾವು ನೋಡ್ಬೋದು ಮಹಾವಿಷ್ಣು ವಾಮನ ಅವತಾರ ರೂಪ ತಾಳಿ ಬಲಿಚಕ್ರವರ್ತಿ ಹತ್ರ ಬಂದು ದಾನ ಕೇಳುವಂತಹ ಸನ್ನಿವೇಶನ ಈ ಒಂದು ಕೆತ್ತನೆ ಮುಖಾಂತರ ನಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಕೆತ್ತನೆಯಲ್ಲಿ ಕುಬ್ಜಗಣಗಳು ಮತ್ತೆ ಬಲಿಚಕ್ರವರ್ತಿಯ ಸೇನೆ ಈ ಜೊತೆಗೆ ಶುಕ್ಲಾಚಾರ್ಯರು ಕೂಡ ಇರೋದನ್ನ ನಾವು ಈ ಒಂದು ಕೆತ್ತನೆಯಲ್ಲಿ ನೋಡ್ಬೋದು. ಗುಹೆಯ ಹೊರಭಾಗದಲ್ಲಿ ನಮಗೆ ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತೆ ವಿಜಯರು ಎಡ ಮತ್ತೆ ಬಲಭಾಗದಲ್ಲಿ ಕಾಣ್ತಾರೆ. ಹಾಗೇನೆ ವಿಷ್ಣುವಿನ 3ನೇ ಅವತಾರವಾದ ವರಹ ಸ್ವಾಮಿಯ ಕೆತ್ತನೆಯನ್ನು ಕೂಡ ನಾವು ಎಡಭಾಗದ ಮುಖಮಂಟಪದಲ್ಲಿ ನೋಡ್ಬೋದು. ಇವಾಗ ನಾವು ನೋಡ್ತಾ ಇರೋದು 2ನೇ ಗುಹೆಯ ಮುಖಮಂಟಪದ ಮುಂದೆ ಸಭಾಮಂಟಪ. ಕೆಲವೊಂದು ಪ್ಯಾಚ್ ವರ್ಕ್ ಕೂಡ ನಡೆದಿದೆ ಇಲ್ಲಿ. ಇದು ಸಭಾಮಂಟಪ. ನಾವು ಇವಾಗ ನೋಡ್ತಾ ಇರೋ ಪ್ರತಿಯೊಂದು ಕಂಬಗಳಾಗ್ಲಿ ವಿಗ್ರಹಗಳಾಗ್ಲಿ ಪ್ರತಿಯೊಂದು ಕೂಡ ಏಕಶಿಲಾ ಕೆತ್ತನೆಗಳು. ಮುಂದೆ ಇರುವ ನಂದಿ ವಿಗ್ರಹನ ಹೊರತುಪಡಿಸಿ ಇಲ್ಲಿರುವಂತ ಪ್ರತಿ ವಿಗ್ರಹಗಳು ಕಂಬಗಳು ಯಾವುದು ಕೂಡ ಹೊರಗಡೆಯಿಂದ ರೆಡಿ ಮಾಡ್ಕೊಂಡು ಬಂದು ಈ ಒಂದು ಗುಹೆನ ಕಟ್ಟಿರುವಂತದ್ದಲ್ಲ. ಒಂದೇ ಶಿಲೆನ ಕೆತ್ತನೆ ಮಾಡಿ ನಿರ್ಮಿಸಿರುವಂತಹ ಗುಹೆಗಳು. ಬದಾಮಿಲಿ ಗುಹಾಂತರ ದೇವಾಲಯಗಳು ಎಷ್ಟು ಪ್ರಸಿದ್ಧಿಯಾಗಿದೆಯೋ ಇಲ್ಲಿಯ ಕೋತಿಗಳು ಕೂಡ ಅಷ್ಟೇ ಪ್ರಸಿದ್ಧಿಯಾಗಿದೆ. ಬದಾಮಿಲಿ ತುಂಬಾ ಅಂದ್ರೆ ತುಂಬಾ ಕೋತಿಗಳ ಸಂಖ್ಯೆ. ಅದರಲ್ಲೂ ಕೂಡ ಗುಹಾಂತರ ದೇವಾಲಯಗಳ ಮುಂದೆ ಮತ್ತೆ ಬದಾಮಿ ಕೋಟೆ ಹತ್ರ ತುಂಬಾ ಅಂದ್ರೆ ತುಂಬಾ ಕೋತಿಗಳಿಗೆ ಎಚ್ಚರವಾಗಿರಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಅಲ್ಲಿ. ನಾವು 2ನೇ ಗುಹೆ ಮುಂದ್ಗಡೆ ನೋಡಿದ್ರೆ ಈ 2 ಬಂಡೆಗಳ ಮಧ್ಯೆ ನಮಗೆ ರೇಣುಕಾದೇವಿ ದೇವಸ್ಥಾನ ಮತ್ತೆ ಮೇಲಣ ಶಿವಾಲಯ ಈ ಎರಡನ್ನೂ ಕೂಡ ನಾವು ಇಲ್ಲಿಂದ ನೋಡ್ಬೋದು. ಗುಹೆಗಳನ್ನ ಕೆತ್ತನೆ ಮಾಡೋ ಪೂರ್ವದಲ್ಲೇನೆ ನೀರಿನ ವ್ಯವಸ್ಥೆಗೋಸ್ಕರ ಈ ಒಂದು ಅಗಸ್ತ್ಯ ಕೆರೆನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಈ ಒಂದು ಕೆರೆಯ ಇತಿಹಾಸ ನಮಗೆ ತಿಳಿಸುತ್ತೆ. ಎರಡು ಗುಹೆಯನ್ನು ಮುಗಿಸ್ಕೊಂಡು ನಾವು 3ನೇ ಗುಹೆಗೆ ನೋಡೋಣ ಅಂತ ಹೋಗೋದಕ್ಕಿಂತ ಮುಂಚೆನೆ ನಮಗೆ ನೈಸರ್ಗಿಕವಾಗಿ ರಚನೆ ಆಗಿರುವಂತ ಒಂದು ಗುಹೆ ಸಿಗುತ್ತೆ. ಈ ಒಂದು ಗುಹೆನ ಯಾರು ಕೂಡ ಕೆತ್ತನೆ ಮಾಡಿ ರಚಿಸಿರುವಂತ ಗುಹೆ ಅಲ್ಲ. ಇದು ನೈಸರ್ಗಿಕವಾಗಿ ತಾನೇ ರಚನೆ ಆಗಿರುವಂತಹ ಗುಹೆ. ನಾವು ಈ ಒಂದು ಗುಹೆ ಒಳಗಡೆ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂತಂದ್ರೆ ಇಲ್ಲಿರುವಂಥ ಎಲ್ಲ ಮೆಟ್ಲುಗಳು ಜಾರತ್ತೆ. ಆನಂತರ ಪುರಾತತ್ವ ಇಲಾಖೆ ಕೆಲವೊಂದು ವ್ಯವಸ್ಥೆ ಮಾಡಿದ್ರೆ ಮೆಟ್ಲುಗಳನ್ನು ಹಾಕಿದ್ದಾರೆ ಇತ್ತೀಚೆಗೆ. ಆದರೂ ಕೂಡ ಒಂದು ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೆಯದು. ಇಲ್ಲಿಂದ ನಾವು ಹೊರಗಡೆ ನೋಡಿದ್ರೆ ಅಗಸ್ತ್ಯ ಕೆರೆ ಆಗಲಿ ಬದಾಮಿ ಕೋಟೆ ಆಗಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಾವು ಈ ಗುಹೆ ಒಳಗಡೆ ಬಂದಮೇಲೆ ನಮಗೆ ತುಂಬಾನೇ ತಂಪಾಗಿರುವಂಥ ಅನುಭವ ಆಗುತ್ತೆ. ಈ ಒಂದು ಗುಹೆಯಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಅಪೂರ್ಣವಾಗಿರುವಂತಹ ಒಂದು ಬುದ್ಧನ ಕೆತ್ತನೆಯನ್ನು. ನಾವು ನೈಸರ್ಗಿಕ ಗುಹೆನ ನೋಡ್ಕೊಂಡು ಹಾಗೆ ಮುಂದೆ ಬಂದ್ರೆ ನಾವು ನೋಡೋದು 18ನೇ ಶತಮಾನದ ಟಿಪ್ಪು ಸುಲ್ತಾನ್ಗೆ ಸಂಬಂಧಪಟ್ಟಿರುವಂತಹ ಒಂದು ಕೋಟೆಗೆ ಹೋಗೋ ದಾರಿನ. ಈ ಒಂದು ದಾರಿನ ಇವಾಗ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆದಂಗೆ ಪ್ರವಾಸಿಗರು ಮೇಲ್ಗಡೆ ಹೋಗಿ ಅಲ್ಲಿಂದ ಬೀಳುವಂಥದ್ದು, ಆನಂತರ ಕೋತಿಗಳ ಸಂಖ್ಯೆ ಜಾಸ್ತಿ ಆಗಿರೋದು, ಈ ರೀತಿ ತುಂಬಾ ಹಲವಾರು ಕಾರಣಗಳಿಂದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ನಾವು ಇವಾಗ ನೋಡ್ತಾ ಇರೋದು 3ನೇ ಗುಹೆ.
ಈ ಒಂದು ಗುಹೆ ಭಾರತದಲ್ಲಿ ಇರುವಂತಹ ಅತ್ಯಂತ ವಿಶಾಲ ಗುಹೆಗಳಲ್ಲಿ ಇದು ಕೂಡ ಒಂದು. ಇದನ್ನ ಚಾಲುಕ್ಯರ ರಾಜ ಮಂಗಳೇಶ 6ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿಸ್ತಾನೆ. ಆ ನಂತರ ಅವರ ಸಹೋದರ 1ನೇ ಕೀರ್ತಿವರ್ಮಂಗೆ ಉಡುಗೊರೆ ರೂಪದಲ್ಲಿ ಈ ಒಂದು ಗುಹೆಯನ್ನ ಕೊಡ್ತಾನೆ ಅಂತ ನಾವು ಶಾಸನದಲ್ಲಿ ನೋಡ್ಬೋದು. ಬನ್ನಿ ಈ ಒಂದು 3ನೇ ಗುಹೆ ಒಳಗಡೆ ಹೋಗೋಣ. ನಾವು ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ನಮಗೆ ಬಲಭಾಗದಲ್ಲಿ ಒಂದು ಕೆತ್ತನೆ ಸಿಗುತ್ತೆ. ಈ ಒಂದು ಕೆತ್ತನೆ 2ನೇ ಗುಹೆಯಲ್ಲಿ ನಾವು ನೋಡಿದ್ವಲ್ಲ, ಮಹಾವಿಷ್ಣು ಬಲಿ ಹತ್ರ ದಾನ ಪಡ್ಕೊಳ್ಳೋಂಥ ಸನ್ನಿವೇಶ. ಅದೇ ಒಂದು ಸನ್ನಿವೇಶನ ಇಲ್ಲೂ ಕೂಡ ನಾವು ನೋಡ್ಬೋದು. ಮಹಾವಿಷ್ಣು ಬಲಿ ಹತ್ರ ದಾನ ಪಡ್ಕೊಳ್ಳೋಂಥ ಸನ್ನಿವೇಶನ ಇಲ್ಲಿ ಕೆತ್ತಿದ್ದಾರೆ. ಇಲ್ಲಿ ಕೆಳಗಡೆ ನಾವು ನೋಡೋ ಅಂಥದ್ದೆಲ್ಲ ಕುಬ್ಜಗಣಗಳು. ಇದೆಲ್ಲ ನಾವು ಎರಡೂ ಗುಹೆಗಳಿಗೂ ಕಂಪೇರ್ ಮಾಡಿದ್ರೆ ಈ ಗುಹೆಯಲ್ಲಿ ತುಂಬಾನೇ ಸೂಕ್ಷ್ಮವಾಗಿ ಕೆತ್ತನೆಗಳನ್ನ ಕೆತ್ತಿದ್ದಾರೆ ಅಂತ ನಾವು ನೋಡ್ಬೋದು. ಇಲ್ಲಿ ಬನ್ನಿ 3ನೇ ಗುಹೆ ಒಳಗಡೆ ಹೋಗೋಣ. ನಾವು 3ನೇ ಗುಹೆ ಒಳಗಡೆ ಬರ್ತಿದ್ದಾಗೇನೆ ನಮಗೆ ಮುಖಮಂಟಪ ಮತ್ತೆ ಸಭಾಮಂಟಪ ತುಂಬಾನೇ ವಿಶಾಲವಾಗಿ ಕಾಣುತ್ತೆ. ಆ ಎರಡೂ ಗುಹೆಗಳಿಗೂ ಕಂಪೇರ್ ಮಾಡಿದ್ರೆ ಈ ಒಂದು ಗುಹೆ ತುಂಬಾನೇ ದೊಡ್ಡದಾಗಿದೆ, ಮತ್ತೆ ತುಂಬಾ ಪ್ಯಾಚ್ ವರ್ಕ್ಗಳು ಕೂಡ ಮಾಡಿದ್ದಾರೆ ಪುರಾತತ್ವ ಇಲಾಖೆ. ಇದ್ಯಾವುದು ಕೂಡ ಹಾಳಾಗಬಾರ್ದು ಅನ್ನೋ ಒಂದು ಕಾರಣದಿಂದ. ನಾವು ಈ ಎಲ್ಲ ಗುಹೆಗಳನ್ನು ನೋಡುವಾಗ ಒಂದು ಯೋಚನೆ ಮಾಡಬೇಕು, ಆಗಿನ ಕಾಲದ ಶಿಲ್ಪಿಗಳ ನೈಪುಣ್ಯತೆನ. ಯಾಕೆ ಅಂತ ಅಂದ್ರೆ ಇವೆಲ್ಲದೂ ಕೂಡ ಏಕಶಿಲಾ ಕೆತ್ತನೆಗಳು. ಇದರಲ್ಲಿ ಯಾವುದೇ ರೀತಿ ಲೋಪದೋಷಗಳಾದ್ರೂ ಅದನ್ನ ಸರಿಪಡಿಸ್ಕೊಳ್ಳುವಂತ ಅವಕಾಶ ಆ ಒಂದು ಶಿಲ್ಪಿಗೆ ಇರೋದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಕೂಡ ಶಿಲೆಯ ಕೆತ್ತನೆ ಆಗಿರೋದ್ರಿಂದ ಒಂದು ಸಾರಿ ತಪ್ಪು ಮಾಡಿದ್ರೆ ಅದು ಕೊನೆವರೆಗೂ ತಪ್ಪಾಗೆ ಉಳ್ಕೊಳ್ಳುತ್ತೆ. ಅಂಥದ್ರಲ್ಲೂ ಕೂಡ ಇಂತಹ ಅದ್ಭುತವಾದ ಗುಹೆಗಳನ್ನ ಆಗಿನ ಕಾಲದಲ್ಲೇ ನಿರ್ಮಿಸಿದ್ದಾರೆ. ನಾವು ಇವಾಗ ನೋಡ್ತಾ ಇರೋದು ಮುಖಮಂಟಪದ ಬಲಭಾಗದಲ್ಲಿರುವಂತಹ ವಿಜಯ ನರಸಿಂಹಸ್ವಾಮಿಯ ಕೆತ್ತನೆನ. ನಾವು ಹಂಪಿಲ್ ನೋಡುವಂಥದ್ದು ಉಗ್ರ ನರಸಿಂಹಸ್ವಾಮಿಯ ಕೆತ್ತನೆ. ಇಲ್ಲಿ ನರಸಿಂಹಸ್ವಾಮಿ ಹಿರಣ್ಯಕಶಿಪನ ಕೊಂದ ನಂತರ ನರಸಿಂಹಸ್ವಾಮಿಯ ಮುಖಭಾವನೆಯನ್ನ ತೋರಿಸುವಂತಹ ಕಲಾಕೃತಿ ಇದು. ನಾವು ಇವಾಗ ನೋಡ್ತಾ ಇರುವಂತಹ ಮೇಲ್ಗಡೆ ಕೆತ್ತನೆಗಳು ತುಂಬಾನೇ ಕಷ್ಟಪಟ್ಕೊಂಡು ಶಿಲ್ಪಿಗಳು ಕೆತ್ತಿರುವಂತಹ ಶಿಲ್ಪಕಲೆಗಳು. ಯಾಕೆ ಅಂತ ಅಂದ್ರೆ ಈ 4 ಗುಹೆಗಳು ಕೂಡ ಮರಳು ಮಿಶ್ರಿತ ಶಿಲೆಗಳು. ನಾವು ಶಿಲ್ಪಿಗಳು ಮೇಲ್ಗಡೆಯಿಂದ ಕೆತ್ತನೆ ಮಾಡುವಾಗ ಮರಳಿನ ಹರಳುಗಳು ಕಣ್ಣಿಗೆ ಬೀಳುವಂತ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ಪ್ರತಿ ಶಿಲ್ಪಿನೂ ಕೂಡ ಮೇಲ್ಗಡೆ ಯಾವುದೇ ರೀತಿ ಕೆತ್ತನೆ ಮಾಡೋದಕ್ಕಿಂತ ಪ್ರಾರಂಭದಲ್ಲೇನೆ ಇಲ್ಲಿಯ ಇತಿಹಾಸಕಾರರು ಹೇಳೋ ಪ್ರಕಾರ ಅವರು ಕಣ್ಣಿಗೆ ರೇಷ್ಮೆ ಬಟ್ಟೆನ ಕಟ್ಕೊಂಡು ಆ ನಂತರ ಕೆತ್ತನೆಗಳನ್ನ ಪ್ರಾರಂಭ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ನಾವು ಮುಖಮಂಟಪದ ಎಡಭಾಗದಲ್ಲಿ ನೋಡಿದ್ರೆ ಮಹಾವಿಷ್ಣು ಆದಿಶೇಷನ್ ಮೇಲೆ ಕುಳಿತಿರುವಂತ ಈ ಒಂದು ಕೆತ್ತನೆ ನೋಡ್ಬೋದು. ಈ ಒಂದು ಕೆತ್ತನೆನ ನೋಡ್ತಾ ಇದ್ದಾಗೇನೆ ನಮ್ಗೆ ಅಣ್ಣವ್ರು ಮಾಡಿರೋ ಇಮ್ಮಡಿ ಪುಲಿಕೇಶಿ ಫಿಲಂ ಜ್ಞಾಪಕಕ್ಕೆ ಬರುತ್ತೆ. ಯಾಕೆ ಅಂತ ಅಂದ್ರೆ ಚಾಲುಕ್ಯರ ಪ್ರತಿ ಅರಸನು ಕೂಡ ಇದೇ ರೀತಿ ಕುತ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಂತ ಫಿಲ್ಮಲ್ಲೂ ತೋರಿಸಿದ್ದಾರೆ, ಮತ್ತೆ ನಮ್ಮ ಇತಿಹಾಸದಲ್ಲೂ ಕೂಡ ನಾವು ನೋಡ್ಬೋದು. ಮೂರು ಗುಹೆಯನ್ನು ನೋಡಿಕೊಂಡು ಇವಾಗ ನಾವು ನೋಡ್ತಾ ಇರೋದು ಇದು 4ನೇ ಗುಹೆ. ಈ ಒಂದು ಗುಹೆ ಜೈನ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರುವಂತಹ ಗುಹೆ. ಈ ಗುಹೆನೂ ಕೂಡ ಮಂಗಳೇಶ 7ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾನೆ ಅಂತ ನಮಗೆ ಇತಿಹಾಸ ಹೇಳುತ್ತೆ. ಈ ಒಂದು ಗುಹೆಯಲ್ಲಿ ನಾವು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕೆತ್ತನೆಗಳು ಅಂದ್ರೆ ಪಾರ್ಶ್ವನಾಥ ಕೆತ್ತನೆ ಆಗಿರಲಿ, ಬಾಹುಬಲಿಯ ಕೆತ್ತನೆ ಆಗಿರಲಿ, ಈ ರೀತಿಯಾಗಿ ಹಲವಾರು ಕೆತ್ತನೆಗಳನ್ನ ಈ ಒಂದು ಗುಹೆಯಲ್ಲಿ ನಾವು ನೋಡ್ತೀವಿ.
ಈ ಎಲ್ಲ ಗುಹೆಗಳನ್ನು ನಾವು ನೋಡಿದಾಗ ನಮಗೆ ಒಂದು ಅರ್ಥ ಆಗೋದೇನು ಅಂದರೆ, ನಮ್ಮ ಚಾಲುಕ್ಯರ ಅರಸರಿಗೆ ಎಲ್ಲ ಧರ್ಮಗಳನ್ನು ಪ್ರೋತ್ಸಾಹ ಮಾಡಬೇಕು, ಮತ್ತು ಅವ್ರಿಗಿರುವಂತಹ ಧಾರ್ಮಿಕ ಸಹಿಷ್ಣುತೆ ಎಷ್ಟಿತ್ತು ಅನ್ನೋದನ್ನ ಈ 4 ಗುಹೆಗಳ ಕೆತ್ತನೆಗಳು ನಮಗೆ ತಿಳಿಸುತ್ತೆ. पूरे नीचे से ये स्टेजेस के अंदर एक बैक और सिंगल स्ट्रक्चर के ಎಲ್ಲ ಗುಹೆಗಳನ್ನು ನೋಡಿಕೊಂಡು ಇವಾಗ ಹೊರಗಡೆ ಹೋಗೋಣ ಅಂತ ಬಂದಿದ್ದೀನಿ. ಸ್ಕೂಲ್ ಹುಡುಗರೆಲ್ಲ ಬಂದಿದ್ದಾರೆ ಗುಹೆಗಳನ್ನು ನೋಡೋದಕ್ಕೆ. ನಾವು ಗುಹಾಂತರ ದೇವಾಲಯಗಳನ್ನು ಮುಗಿಸ್ಕೊಂಡು ಮುಂದೆ ಬಂದರೆ ಮುಂದ್ಗಡೆ ನಮಗೆ ಕಾಣುವಂಥದ್ದು ಈ ಮಸೀದಿ. ಈ ಮಸೀದಿ 18ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಅಂತ ಇತಿಹಾಸ ಹೇಳುತ್ತೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಅಗಸ್ತ್ಯ ಕೆರೆ ನೋಡೋದಕ್ಕೆ ಅಂತ. ನಾವು ಇವಾಗೇನು ನೋಡ್ತಾ ಇದ್ದೀವೋ ಈ ದಾರಿಲೇ ಅಗಸ್ತ್ಯ ಕೆರೆಯಲ್ಲಿ ಏನಾದರೂ ಮಳೆಗಾಲದಲ್ಲಿ ನೀರು ಜಾಸ್ತಿ ಆದರೆ ಇದೇ ದಾರಿಯ ಮುಖಾಂತರನೇ ಆ ಒಂದು ಜಾಸ್ತಿ ಆಗಿರೋ ನೀರು ಹೋಗಲಿ ಅಂತ ಆಗಿನ ಕಾಲದಲ್ಲಿ ಈ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ರು. ಇಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಕೆತ್ತಿರುವಂಥ ಒಂದು ಗಣಪತಿ ಕೆತ್ತನೆ ಕೂಡ ನಾವು ನೋಡ್ಬೋದು ಇಲ್ಲಿ. ಇದೇ ಅಗಸ್ತ್ಯ ಕೆರೆ.